ಅದೊಂದು ಸಣ್ಣ ಹಳ್ಳಿ. ಆ ಹಳ್ಳಿಯ ಹೆಸರು ಸಿರಿಹಳ್ಳಿ. ಆ ಹಳ್ಳಿಯಲ್ಲಿರುವ ಪಕ್ಕದ ಕಾಡಿನಲ್ಲಿ ಅನೇಕ ಹಕ್ಕಿಗಳು ಹಾರಾಡುತ್ತವೆ. ಚಿಕ್ಕ ಮಕ್ಕಳು ದಿನವೂ ಇದನ್ನು ನೋಡಲು ಹೊರಟು ಹೋಗುತ್ತಾರೆ. ಒಂದು ದಿನ ರವಿ, ಸೀತಾ ಮತ್ತು ಮಣಿಯರು ಕಾಡಿಗೆ ಹೋಗಿ ಹೊಸ ಹಕ್ಕಿಗಳನ್ನು ನೋಡಲು ನಿರ್ಧರಿಸಿದರು. ಅಲ್ಲಿ ಅವರು ಗಿಳಿ, ಕಾಗೆ, ಗುಬ್ಬಚ್ಚಿ ಹೀಗೆ ಮುಂತಾದ ಪಕ್ಷಿಗಳನ್ನು ನೋಡಿದರು. ಆದರೆ ಅವರ ಗಮನ ಸೆಳೆದದ್ದು ಮಾತ್ರ ಒಂದು ಅಪರೂಪದ ಹಕ್ಕಿ. ಅದು ಬಿಳಿ ಬಣ್ಣದ, ಹಸಿರು ಕಣ್ಣಿನ, ರೋಮಾಂಚನಕರವಾದ ಒಂದು ಹಕ್ಕಿ. ಈ ಹಕ್ಕಿಯನ್ನು ನಾನು ಇಂದಿನವರೆಗೆ ಎಂದೂ ನೋಡಿಲ್ಲ ಎಂದು ರವಿ ನುಡಿದ. ಅದನ್ನು ಹಿಡಿದು ಮನೆಯವರಿಗೆ ತೋರಿಸೋಣ ಎಂದು ಸೀತಾ ಹೇಳಿದಳು. ಆದರೆ ಅವರು ಅದರ ಹತ್ತಿರ ಹೋಗುವಷ್ಟರಲ್ಲಿ ಹಕ್ಕಿ ಭಯದಿಂದ ಹಿಂದೆ ಸರಿಯತೊಡಗಿತು. ಮಣಿಯು ಹೇಳಿದ, ನಾವು ಈ ಹಕ್ಕಿಯನ್ನು ಇಲ್ಲಿ ಬಿಟ್ಟು ಹೋದರೆ ಅದು ತನ್ನ ಮನೆಯ ಹಕ್ಕಿಗಳೊಂದಿಗೆ ಸಂತೋಷವಾಗಿರುತ್ತದೆ. ಅದನ್ನು ಹಿಡಿದುಕೊಂಡು ಹೋಗುವುದು ಸರಿಯಲ್ಲ. ಇದಕ್ಕೆಲ್ಲ ಮಕ್ಕಳು ಒಪ್ಪಿಗೆ ತೋರುತ್ತಾ ಹಕ್ಕಿಯನ್ನು ಅದೆಲ್ಲಿದೆಯೋ ಅಲ್ಲಿಯೇ ಬಿಟ್ಟು ಹೊರಟು ಹೋದರು. ಹಕ್ಕಿ ಸಂತೋಷದಿಂದ ಗಿಡದಿಂದ ಗಿಡಕ್ಕೆ ಹಾರತೊಡಗಿತು. ಮಕ್ಕಳು ಮುಗುಳ್ನಗುತ್ತಾ ಹಳ್ಳಿಗೆ ಹಿಂದಿರುಗಿದರು. ನೋಡಿ, ನಾವು ಹಕ್ಕಿಯನ್ನು ಹಿಡಿದುಕೊಂಡು ಹೋಗಲಿಲ್ಲ, ಇದರಿಂದ ಅದು ಸಂತೋಷವಾಗಿದೆ.